ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿಕ್. ಇವತ್ತಿನ ವಿಷಯ ಬಂದು ಕಂಪ್ಲೀಟ್ ದ ಡೈಗ್ರಾಮ್, ಅಂದರೆ ರೇಖಾಗಣಿತಾತ್ಮಕ ಚಿತ್ರಗಳನ್ನು ಪೂರ್ಣಗೊಳಿಸೋದು. ಇಲ್ಲಿ ಯಾವ ರೀತಿ ಪ್ರಶ್ನೆ ಇರ್ತಾವಂದರೆ, ಒಂದು ಸಮಸ್ಯೆ ಚಿತ್ರವನ್ನು ಕೊಟ್ಟಿರ್ತಾರೆ, ಅದು ಇನ್ಕಂಪ್ಲೀಟ್ ಅಂದರೆ ಅಪೂರ್ಣವಾಗಿರುತ್ತೆ. ಅದನ್ನು ಪೂರ್ಣ ಮಾಡಬೇಕು ಅಂದರೆ ಅದರ ಇನ್ನೊಂದು ಪಾರ್ಟ್, ಇನ್ನೊಂದು ಭಾಗ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಒಂದಾಗಿರುತ್ತೆ. ಅದು ನೀವು ಯಾವುದು ಅಂತ ನೋಡಿ ಸರಿಯಾಗಿ ಚೂಸ್ ಮಾಡಿ ಟಿಕ್ ಮಾಡಬೇಕಾಗಿರುತ್ತೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಕ್ವೆಶನ್ಸು ಅಂತ ಹೇಳಿ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೋಡೋಣ ಈಗ ಮೊದಲನೇ ಪ್ರಶ್ನೆನ. ಈಗ ಇಲ್ಲಿ ಒಂದು ಸಮಸ್ಯೆ ಚಿತ್ರವನ್ನು ಕೊಟ್ಟಿದ್ದಾರೆ. ಇದು ಅರ್ಧ ಪಾರ್ಟ್ ಮಾತ್ರ ಕೊಟ್ಟಿರೋದು. ಇದ್ರ ಕೆಳಗಿನ ಇನ್ನೂ ಒಂದು ಪಾರ್ಟ್ನ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಇದು ಕಂಪ್ಲೀಟ್ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಯಾವುದು ಆ ಒಂದು ಚಿತ್ರವನ್ನು, ಈ ಒಂದು ಸಮಸ್ಯೆ ಚಿತ್ರವನ್ನು ಪೂರ್ಣ ಮಾಡುತ್ತೆ ಅಂತ ಹೇಳಿ ನಾವು ನೋಡಬೇಕಾಗತ್ತೆ. ಸೊ ಈಗ ನೋಡೋಣ ಯಾವುದು ಒಂದು ಕಂಪ್ಲೀಟ್ ಮಾಡ್ತೈತಿ ಅಂತ ಹೇಳಿ. ಸೊ ಮೊದಲನೇ ಚಿತ್ರವನ್ನು ನಾವು ತೆಗೆದುಕೊಂಡ್ರೆ ಇಲ್ಲಿ ಏನಾಗಿರುತ್ತೆ, ಇದು ಮಧ್ಯದಲ್ಲಿ ಮತ್ತೆ ಹಿಂಗೊಂದು ಬಂದೈತಿ, ಹೌದಲ್ವಾ? ಸೊ ಇದು ಕಂಪ್ಲೀಟ್ ಮಾಡಲ್ಲ. ಇದು ಅಡ್ಡ ಬಂದಿದೆ, ಇದು ಕಂಪ್ಲೀಟ್ ಮಾಡಲ್ಲ. ಸೊ ಇದು ರಾಂಗ್ ಆನ್ಸರ್, ಇದು ರಾಂಗ್ ಆನ್ಸರ್. ಇದು ಡಿನ ನೋಡಿದಾಗ ಇಲ್ಲಿ ಏನಾಗಿದೆ, ಈ ಒಂದು ಶೇಪ್, ಈ ಶೇಪಿಗೆ ಏನಾಗಲ್ಲ, ಅದು ಹೊಂದಲ್ಲ. ಓಕೆನಾ? ಇಲ್ಲಿ ಕೊಟ್ಟಿರುವಂಥ ಶೇಪಿಗೆ ಅದು ಹೊಂದಲ್ಲ. ಬಟ್ ಸಿ ನೋಡಿ, ಸಿ ಡೈಗ್ರಾಮ್ ಯಾವ ರೀತಿ ಇದೆ ಅಂತಂದ್ರೆ ಕರೆಕ್ಟ್ ಈ ಒಂದು ಬ್ಲಾಕ್ ಇದೇನಿದೆಲ್ಲ, ಈ ಒಂದು ಬ್ಲಾಕ್ ಇದರಲ್ಲಿ ಫಿಟ್ ಆಗೋ ಥರ ಇದೆ, ಹೌದಾ? ಸೊ ಅದಕ್ಕೇನಾಗ್ತೈತಿ, ಇದು ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡೋಣ ಈಗ ಸಿ ಇದು ಬಿಡಿಸಿದಾಗ ಯಾವ ರೀತಿ ಬರ್ತೈತೆ ಅಂದರೆ ಹಿಂಗೆ ಈ ಥರ ಕಂಪ್ಲೀಟ್ ಆಗ್ತೈತೆ ಅದು, ಹೌದಾ? ಸೊ ಇದನ್ನೆರಡು ಜೋಡಿಸಿದಾಗ ನಮಗೆ ಸರಿಯಾದ ಒಂದು ಡೈಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಸಾರಿ, ನಮ್ಗೆ ಒಂದು ಕೊಟ್ಟಿರುವಂಥ ಸಮಸ್ಯೆ ಚಿತ್ರ ಪೂರ್ಣಗೊಳ್ಳುತ್ತೆ. ಈ ರೀತಿ ನಾವು ಏನು ಮಾಡಬೇಕು, ಕಂಡು ಹಿಡಿದು ಒಂದು ಚಿತ್ರವನ್ನು ಯಾವುದು ಸರಿಯಾದ ಉತ್ತರ ಅಂತಂದು ಹೇಳಿ ನೋಡಬೇಕು. ಸೊ ಮತ್ತೊಂದು ಪ್ರಶ್ನೆನ ಬಿಡಿಸೋಣ ಈಗ. ಇಲ್ಲಿ ಈ ರೀತಿ ಇದೆ. ಇಲ್ಲಿ ಇನ್ನೊಂದು ಕಂಪ್ಲೀಟ್ ಮಾಡಬೇಕು ಅಂದರೆ ಏನು ಬೇಕು, ಇಲ್ಲಿ ಉಳಿದಿರುವಂಥ ಪಾರ್ಟ್ ನಮಗೆ ಬೇಕು. ಸೊ ಉಳಿದಿರೋ ಪಾರ್ಟ್ನ ನೋಡಿದ್ರೆ ನಮಗೆ ಈ ಥರ ಚೌಕ ಬಂತಲ್ವಾ? ಸೊ ಚೌಕ ಎಲ್ಲಿದೆ ಈಗ? ಚೌಕ ಒಂದು ಇನ್ನೊಂದು ಸ್ಕ್ವೇರ್ನಲ್ಲಿ ಫಿಟ್ ಮಾಡಿಬಿಟ್ರೆ ಈ ಒಂದು ಡೈಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಈಗ ಕೊಟ್ಟಿರುವಂಥ ಇಲ್ಲಿ ಡೈಗ್ರಾಮ್ನಲ್ಲಿ ಇಷ್ಟಿದೆ. ಅವ್ರು ಏನು ಮಾಡಿದ್ದಾರೆ, ಈ ಒಂದು ಪಾರ್ಟ್ನ ಈ ಒಂದು ಕೊಟ್ಟಿರುವಂಥ ಈ ಕಡೆ ಈ ಪಾರ್ಟನ್ನು ಅವ್ರು ತೆಗೆದಿದ್ದಾರೆ. ಸೊ ನಾವು ಈ ಪಾರ್ಟು ಕಂಡು ಹಿಡಿದು ಮಾಡಬೇಕು. ಸೊ ಇಲ್ಲಿ ಯಾವುದು ಇದರಲ್ಲಿ ಆಪ್ಷನ್ ಇರೋದು? ಆಪ್ಷನ್ ಡಿ. ಯಾಕಂದರೆ ಬಿ ಮತ್ತು ಸಿ ನೋಡಿದಾಗ ಇವೆರಡೂ ಏನಾಗುತ್ತಾ, ಆಯತ ಆಗುತ್ತೆ. ಸೊ ಇದು ಇದಕ್ಕೆ ಫಿಟ್ ಆಗಲ್ಲ, ಇದು ಸ್ಕ್ವೇರ್ ಆಗಿರ್ತದೆ. ಕರೆಕ್ಟ್ ಬಂದಿರುತ್ತೆ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. ಈ ಒಂದು ಮೂರನೇ ಪ್ರಶ್ನೆನ ಸಮಸ್ಯೆ ಚಿತ್ರವನ್ನು ನೋಡಿದಾಗ ಇಲ್ಲಿ ಬೇಕಾಗಿರುವಂತಹ ಡೈಗ್ರಾಮ್ ಯಾವುದು ಅಂತ ನೋಡಿದ್ರೆ, ಪೂರ್ಣ ಮಾಡಬೇಕಂದ್ರೆ ಮೊದಲು ನಾವು ಇಲ್ಲಿ ಯಾವ ರೀತಿಯ ಚಿತ್ರ ಕಂಪ್ಲೀಟ್ ಆಗ್ತೈತಿ ಅಂತ ನೋಡ್ಬೇಕು. ಹಿಂಗೆ ಹಾಕಿ ಹಿಂಗೆ ಮಾಡಬೇಕು. ಓಕೆ, ಇನ್ನೊಂದು ಸತಿ ಸರಿಯಾಗಿ ಬಿಡಿಸ್ತೀನಿ. ಇಲ್ಲಿ ಹಿಂಗೊಂದು ಈ ಥರದ್ದು ಒಂದು ಫಿಟ್ ಆಗಬೇಕು. ಸೊ ಎಲ್ಲಿದೆ ಆ ಥರದ್ದು ಡೈಗ್ರಾಮ್ ಅಂತ ನೋಡಿದರೆ ಎಸ್, ಆಪ್ಷನ್ ಎ. ಮತ್ತು ಡಿ ಬರೋದಿಲ್ಲ. ಮತ್ತು ಇಲ್ಲಿ ಕೆಳಗಡೆ ಡಿ ಒಳಗೇನಿದೆ ಈ ಥರ ಒಂದು ಫ್ಲ್ಯಾಟ್ ಬೇಸ್ ಕೊಟ್ಟಿದ್ದಾರೆ. ಸೊ ಅದು ಡಿ ಆಪ್ಷನ್ ಅಲ್ಲ. ಇದು ಇನ್ನೊಂದು ಈಸಿ ಟ್ರಿಕ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಈ ಕೊಟ್ಟಿರೋ ಡೈಗ್ರಾಮ್ನ ನೀವು ಕಂಪ್ಲೀಟ್ ಮಾಡಬೇಕು. ಈಗ ಎಕ್ಸಾಂಪಲ್ 4ನೇ ಪ್ರಶ್ನೆ ನೋಡಿ, ಈ ಡೈಗ್ರಾಮ್ ಒಂದು ಹಾಫ್ನ ಕೊಟ್ಟಿದ್ದಾರೆ ಅವರು. ಇನ್ನೊಂದು ಡೈಗ್ರಾಮ್ನ ನೀವು ಕಂಪ್ಲೀಟ್ ಮಾಡಬೇಕಂದ್ರೆ ನೀವು ಇಲ್ಲಿ ಕಂಪ್ಲೀಟ್ ಮಾಡಿ, ನೀವಾಗಿ ಹಿಂಗೊಂದು ಹಾಕಿ ಹಿಂಗೆ ಮಾಡಿ. ಈಗ ಇದು ಕಂಪ್ಲೀಟ್ ಆಯಿತು. ಸೊ ಈಗ ನಾನು ಬ್ಲೂ ಕಲರ್ ಲೈನ್ದ ಏನು ಬಿಡಿಸಿದ್ದೀನಲ್ಲ, ಆ ಚಿತ್ರ ಆಪ್ಷನ್ಸಲ್ಲಿ ಇದೆನಾ, ಇದ್ರ ಎಲ್ಲಿರುತ್ತೆ ಅಂತ ನೋಡಿದ್ರೆ, ಸೊ 4ನೇ ಪ್ರಶ್ನೆಗೆ ಬಂದಿರೋವಂಥ ಆನ್ಸರ್ ಯಾವುದು? ಆಪ್ಷನ್ ಬಿ. ಇದು ಕರೆಕ್ಟ್. ಬಟ್ ಡಿ ಅಲ್ಲ. ಡಿ ಯಾಕಲ್ಲ ಅಂತಂದರೆ ಇದು ತುಂಬ ಈ ಥರ ಬಂದಿರೋದು. ಇಲ್ಲಿ ಇದು ಕರೆಕ್ಟ್ ಸ್ವಲ್ಪ ಸ್ಲ್ಯಾಂಟಲ್ಲಿ ಬಂದಿದೆ. ಆ್ಯಂಡ್ ಬೇಸ್ ಕೂಡ ಇದು ಅಗಲಿದೆ. ಇದು ಹಂಗಿಲ್ಲ. ಸೊ ಆಪ್ಷನ್ ಡಿ ಅಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನು ನೀವೇ ಇಲ್ಲಿ ಪೆನ್ಸಿಲಲ್ಲೇ ನೀವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಅಂದರೆ ಅಲ್ಲಿ ನಮಗೆ ಬೇಕಾಗಿರುವಂತಹ ಇನ್ನೊಂದು ಭಾಗನ ನಾವು ಈಸಿಯಾಗಿ ಆಪ್ಷನ್ಸಲ್ಲಿ ಕಂಡು ಹಿಡ್ಕೋಬೋದು. ನೆಕ್ಸ್ಟ್ ಪ್ರಶ್ನೆನ ನೋಡೋಣ. 5th ಕ್ವೆಶನ್ ನೋಡಿ. ಇಲ್ಲಿ ನನಗೆ ಬೇಕಾಗಿರುವಂತಹ ಡೈಗ್ರಾಮ್ನ ನಾನಾಗಲೇ ಏನು ಮಾಡ್ತೀನಿ, ಇಲ್ಲಿ
ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಯಾವ ರೀತಿ ಬರುತ್ತೆ ಅಂತ ನೋಡಿದ್ರೆ, ಈಗ ಆಲ್ರೆಡಿ ಅವರು ಇಲ್ಲಿ ಔಟ್ಲೈನ್ ಹಾಕಿದ್ದಾರೆ, ಅದ್ರ ಮೇಲೆ ನಾನು ಬರ್ಕೊತೀನಿ ಇನ್ನೊಂದು ಸಾರಿ. ಹಿಂಗೆ ಹಾಕ್ತೀನಿ ಕಂಪ್ಲೀಟಾಗಿ. ಓಕೆನಾ? ಸೊ ಇಲ್ಲಿ ಯಾವುದಿದೆ ಇಲ್ಲಿ ಡೈಗ್ರಾಮ್ 5th ಕ್ವೆಶನಲ್ಲಿ ನೋಡಿ, ಆಪ್ಷನ್ ಎ ನೋಡಿ. ಆಪ್ಷನ್ ಎನ ಅವ್ರು ಉಲ್ಟಾ ಕೊಟ್ಟಿದ್ದಾರೆ, ಇದನ್ನು ಕೆಳಗಡೆ ಮಾಡಿ ಕೊಟ್ಟಿದ್ದಾರೆ, ಅವರು ಹೊಳಿಸಿದ್ದಾರೆ. ಬಟ್ ಸಿ ಅಂತ ನೋಡಬಾರ್ದು ನೀವು, ಇದನ್ನು ಎ ನೋಡಿ. ಎ ಮತ್ತು ನಾನು ಬಿಡಿಸಿರೋ ಡೈಗ್ರಾಮ್ ಸ್ವಲ್ಪ ನೀವು ಫೋನಾಗ ಹೊಳಿಸ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಆಪ್ಷನ್ ಯಾವುದು ಆನ್ಸರ್ ಕರೆಕ್ಟು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾನು ಬಿಡಿಸಿರೋ ಬ್ಲೂ ಡೈಗ್ರಾಮ್ಗೂ ಆಪ್ಷನ್ ಎ ಎರಡೂ ಸಿಮಿಲರ್, ಸೇಮ್ ಥರ ಇದೆ. ಓಕೆನಾ? ಸಿ ಬರೋದಿಲ್ಲ ಮತ್ತು ಡಿ ಬರೋಲ್ಲ, ಯಾಕಂದರೆ ಅದು ಈ ಪಾರ್ಟ್ ಚೇಂಜ್ ಇದೆ, ಇದೊಂದು ಪಾರ್ಟ್ ಚೇಂಜ್ ಇರೋದ್ರಿಂದ ಸೊ ಅದು ಎರಡೂ ಆನ್ಸರ್ ಬರಲ್ಲ. ಬಿ ಅಂತೂ ಕಂಪ್ಲೀಟ್ಲಿ ಫುಲ್ ಡೈಗ್ರಾಮದು ಬೇರೆ ಥರನೇ ಐತಿ. ಎ ಆನ್ಸರ್ ಕರೆಕ್ಟು. ಇನ್ನು 6th ಕ್ವೆಶನ್ ನಾವು ನೋಡಿದಾಗ ಇಲ್ಲಿ ನಾವು ಕಂಪ್ಲೀಟ್ ಮಾಡಬೇಕಂದ್ರೆ ಈ ರೀತಿಯೇ ಬರೋದು, ಒಂದು ಸ್ಮಾಲ್ ಒಂದು ಟ್ರಯಾಂಗಲ್ ಬರ್ತೈತಿ. ಸೊ ಇಲ್ಲಿ ಯಾವ ಟ್ರಯಾಂಗಲ್, ಇಲ್ಲಿ ಟ್ರಯಾಂಗಲ್ ನಾವು ನೋಡಿದಾಗ ಬಿ ಸಿ ಎಲ್ಲನೂ ಟ್ರಯಾಂಗಲ್ ಥರನೇ ಕೊಟ್ಟಿದ್ದಾರೆ ಅವರು, ಆಯಿತಾ. ಬಟ್ ನಾವು ಕರೆಕ್ಟ್ ಅದು ಇರೋಂತಹ ಶೇಪ್ ಆ್ಯಂಡ್ ಸೈಜ್ ಯಾವ್ದು ಬರ್ತೈತೆ ನೋಡ್ರಿ ಅಲ್ಲಿ, ದಟ್ ಈಸ್ ಆಪ್ಷನ್ ಎ. ಯಾಕಂದ್ರೆ ಬಿ ಒಳಗೇನೈತಿ ಇಲ್ಲಿ ರೈಟ್ ಆ್ಯಂಗಲಲ್ಲಿದೆ, ಬಟ್ ಇದು ರೈಟ್ ಆ್ಯಂಗಲ್ ಇಲ್ಲ, ಅಂದರೆ ಲಂಬ ಕೋನದಲ್ಲಿ ಕಟ್ಟಿಲ್ಲ, ಒಂದು ಲಘು ಕೋನದಲ್ಲಿದೆ. ಹೌದಾ? ಅಂದರೆ 90 ಡಿಗ್ರಿಗಿಂತ ಕಡಿಮೆ ಸೈಜಲ್ಲಿ ಇದೆ ಲಘು ಕೋನ. ದೆನ್ ಇದು ಕೂಡ ಯಾವುದು ಸಿ ಕೂಡ ಬರೋದಿಲ್ಲ, ಡಿ ಕೂಡ ಬರಲ್ಲ, ತುಂಬ ವೈಡ್ ಇದೆ ಅದು, ಈ ಲೆಂತ್ ತುಂಬ ವೈಡ್ ಇದೆ, ಇದು ಕೂಡ ವೈಡ್. ಸೊ ನನಗೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಯಾವುದು ಫಿಟ್ ಆಗ್ತೈತಿ ಅಂದರೆ ದಟ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ 7th ಕ್ವೆಶನ್ನ ನೋಡಿ ಯಾವ ಥರ ಬರ್ತೈತಿ ಅಂತ ನೋಡಿದಾಗ, ಇದನ್ನು ಬಿಡ್ಸೋಣ ಈಗ. ಇದು ಸರ್ಕಲ್ ಈ ಸರ್ಕಲ್ ಕಂಪ್ಲೀಟ್ ಆಗಬೇಕು, ದೆನ್ ಇದು ಹಿಂಗೆ ಫಿಟ್ ಆಗಬೇಕು. ಯಾವ್ದು ಬರ್ತೈತೆ ಇದರಲ್ಲಿ? ಇದನ್ನು ನೋಡಿದಾಗ ದಟ್ ಈಸ್ ಆಪ್ಷನ್ ಡಿ. ನೋಡಿ, ನೀವು ಬೇಕಂದರೆ ಒಳಗಿನ ಈ ಚಿತ್ರ ಬಿಡಿಸೋದು ಬೇಡ, ಬಟ್ ಇದು ಜಸ್ಟ್ ಇದು ನೋಡಿದಾಗ ಈ ಥರ ನೋಡಿದಾಗ ನನಗೆ ಯಾವ್ದು ಗೊತ್ತಾಗ್ತೈತಿ ಇಲ್ಲಿ ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ಕೊಟ್ಟಿರುವಂಥ ಈ ಪ್ರಶ್ನೆನ ನೋಡಿದಾಗ ಇದನ್ನು ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಡೈಗ್ರಾಮ್ ಕಂಪ್ಲೀಟ್ ಮಾಡಬೇಕು ಅಂದರೆ ಈ ಥರ ಫಿಟ್ ಮಾಡಿದಾಗ ಇದು ಕೆಳಗಿಂದು ಕೆಳಗಿನ ಪಾರ್ಟ್ ಸೇಮ್ ಇರುತ್ತೆ, ಜಸ್ಟ್ ಮೇಲಿಂದಷ್ಟು ನಾವು ಜಾಯಿನ್ ಮಾಡಿ ನೋಡಿದಾಗ ಯಾವ ರೀತಿ ಬರುತ್ತೆ, ಯಾವುದಾಗುತ್ತೆ ನೋಡಿ, ಕರೆಕ್ಟಾಗಿ ಬರಬೇಕದು. ಇದರಲ್ಲಿ 2 ಆನ್ಸರ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಎ ಮತ್ತು ಡಿ. ಬಟ್ ನಾವು ಈ ಲೆಂತನ್ನು ನೋಡಿದಾಗ ಈ ಕೆಳಗಿನ ಬೇಸ್ಗೂ ಈ ಬೇಸಿಗೆ ಲೆಂತ್ ಸೇಮ್ ಐತಿ, ಹೌದಾ? ಹಾಗಾದರೆ ನಮ್ಗೆ ಫಿಟ್ ಆಗಬೇಕಾಗಿರೋ ಯಾವ ಲೈನಿಗೆ? ಇಲ್ಲಿ ಒಳಗಿರುವಂತಹ ಲೈನಿಗೆ, ಹೌದಲ್ವಾ? ಸೊ ಅದಕ್ಕೆ ಸಮ ಆಗಿರುವಂಥದ್ದು ಯಾವುದಿಲ್ಲಿ? ಆಪ್ಷನ್ ಡಿ ಅಲ್ವಾ? ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಎ ಇಲ್ಲಿರೋ ಡೈಗ್ರಾಮ್ ಇದು ತುಂಬ ಕೆಳಗಡೆ ಇದೆ ಕಂಪೇರ್ ಟು ದಿಸ್ ಡಿ. ಓಕೆನಾ? ಸೊ ಅದಕ್ಕೆ ನಾವೇನು ಮಾಡಬೇಕು, ಕರೆಕ್ಟ್ ಆನ್ಸರ್ ಯಾವುದು ಅಂತ ನೋಡಿ ಆಪ್ಷನ್ ಡಿ ಅಂತ ಹೇಳಬೇಕು. ಆಪ್ಷನ್ ಎ ಅಲ್ಲ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9th ಕ್ವೆಶನ್ನ ನೋಡಿ, ಯಾವ್ದು ಕಂಪ್ಲೀಟ್ ಇದ್ರದ್ದು ಡೈಗ್ರಾಮ್ ಕಂಪ್ಲೀಟ್ ಆಗುತ್ತೆ, ಯಾವ ಆಪ್ಷನ್ ನೋಡಿದಾಗ ಈಸಿಯಾಗಿ ನಮ್ಗೆ ಗೊತ್ತಾಗುವಂಥದ್ದು ಯಾವುದಿಲ್ಲಿ? ಆಪ್ಷನ್ ಸಿ. ಓಕೆನಾ? ಬಟ್ ಡಿನೂ ನೋಡೋಕ್ಕೆ ಸೇಮ್ ಇದೆ, ಬಟ್ ಇಲ್ಲಿರುವಂಥ ತುಂಬ ವೈಡ್ ಇಲ್ಲ, ನ್ಯಾರೋ ಆಗಿದೆ. ಬಟ್ ಇಲ್ಲೇನೈತಿ, ಸ್ವಲ್ಪ ಗ್ಯಾಪ್ ಇಷ್ಟು ವೈಡ್ ಐತಿ, ಬಟ್ ಆನ್ಸರಲ್ಲಿರೋದು ಇಷ್ಟೇ ಇರೋದು. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್ನ ನೋಡಿದ್ರೆ ಇಲ್ಲಿ ನಮಗೆ ಕಂಪ್ಲೀಟ್ ಆಗಬೇಕಾಗಿರೋದು ಇಲ್ಲಿ ಒಂದು ಡ್ಯಾಶ್, ಇದೊಂದು ಲೈನ್ ಬಂದುಬಿಟ್ರೆ ಕಂಪ್ಲೀಟ್ ಆಗ್ತದೆ. ಓಕೆನಾ? ಈ ಥರದ್ದು ಒಂದು ಡೈಗ್ರಾಮ್ ಯಾವುದ್ರಲ್ಲಿದೆ? ಎಸ್, ಆಪ್ಷನ್ ಎ. ಡಿ ಕೂಡ ಹೌದು, ಬಟ್ ಇದು ಲೆಂತ್ ಕಡಿಮೆ ಐತಿ, ಕೆಳಗಿನ ಲೆಂತ್. ಸೊ ಇದು ಡಿ ಅಲ್ಲ, ಬಿ ಆಗಿರುತ್ತೆ. ಓಕೆನಾ? ಡಿ ಅಲ್ಲ, ಎ ಆಗಿರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11th ಕ್ವೆಶನ್ನ ನೋಡೋಣ. ಇದು ಕೂಡ ತುಂಬ ಈಸಿಯಾಗಿ ನಿಮಗೆ ಅಂಡರ್ಸ್ಟುಡ್ ಆಗ್ತದೆ ನೋಡಿರಿ. ಈ ಥರ ಬರಬೇಕು, ಹಿಂಗೆ ಫಿಟ್ ಆಗಬೇಕು, ಹಿಂಗೆ ಬಂದು ಈ ಲೈನಿಗೆ ಫಿಟ್ ಆಗಿಬಿಟ್ರೆ
ನಿಮ್ಮದು ಕರೆಕ್ಟ್ ಇದು ಮ್ಯಾಚ್ ಆಗ್ತದೆ. ಈ ಥರ ಎಲ್ಲಿದೆ ಆನ್ಸರ್ ಅಂತ ನೋಡಿದ್ರೆ ಅದು ಆಪ್ಷನ್ ಎ. ಓಕೆನಾ? ಡಿ ಅಲ್ಲ. ಡಿ ಅಲ್ಲಿ ಏನಿದೆ, ಕರ್ವ್ಡ್ ಲೈನ್ ಇಲ್ಲ ಕೆಳಗಡೆ, ಈ ಥರ ಬಂದೈತಿ, ಈ ಥರ ಬಂದು. ಬಟ್ ನಮ್ಗೆ ಯಾವ್ದು ಬೇಕು, ಈ ಥರ ಶೇಪಲ್ಲಿದ್ದರೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಓಕೆನಾ? ಸೊ ಇದು ಇವತ್ತಿನ ರೇಖಾಗಣಿತಾತ್ಮಕ ಚಿತ್ರವನ್ನು ಪೂರ್ಣಗೊಳಿಸುವುದು ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ತುಂಬ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್, ಇನ್ನಷ್ಟು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.